ವದನ ಮೇಘಶ್ಯಾಮ ಶ್ರೀರಾಮ ರಾಮ ಭರತಾಗ್ರಜ ರಾಮ ರಾಮ ಶ್ರೀರಾಮ ಭಕ್ತ ಪರಿಪೋಷಕ ಸಾರ್ವಭೌಮ ಶ್ರೀರಾಮಚಂದ್ರ ಚರಣೌ ಶರಣಂ ಪ್ರಪದ್ಯೆ. ಮಹನೀಯ ಗುಣಾತ್ಮನೆ ಚಕ್ರವರ್ತಿ ತನೂಜಾಯ ಸಾರ್ವಭೌಮಾಯ ಮಂಗಲಂ. ಆಪದಾಮಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇಧಸೇ ನಾಥಾಯ ರಘುನಾಥಾಯ ಸೀತಾಯಾಃ ಪತಯೇ ನಮಃ. ಸೀತಾಪತಿಯಾಗಿರುವಂತಹ ಶ್ರೀರಾಮಚಂದ್ರನ ಕೋದಂಡರಾಮಸ್ವಾಮಿಯ ವಾರ್ಷಿಕ ಬ್ರಹ್ಮೋತ್ಸವ ಕಾರ್ಯಕ್ರಮ 2025 ಒಂಟಿಮೆಟ್ಟ ಅನ್ನುವಂತಹ ಕ್ಷೇತ್ರ ಪುರಾಣಗಳಲ್ಲಿ ಏಕಶಿಲಾ ನಗರ ಎಂಬುದಾಗಿ ಪ್ರಸಿದ್ಧಿಯನ್ನು ಪಡೆದಿರುವಂತಹ ಕ್ಷೇತ್ರ ಇದಾಗಿದೆ. ಇಂತಹ ಕ್ಷೇತ್ರದಲ್ಲಿ ನಾವೆಲ್ಲರೂ ಕೂಡ ಜಗದೊಡೆಯನ ಕೋದಂಡರಾಮಸ್ವಾಮಿಯ ವಾರ್ಷಿಕ ಬ್ರಹ್ಮೋತ್ಸವದ ನಿಮಿತ್ತವಾಗಿ ನಡೆಸ್ತಾ ಇರತಕ್ಕಂತಹ ವಾಹನ ಸೇವೆಯಲ್ಲಿಂದು ಕಾಳಿಂಗ ಮರ್ದನ ಅಲಂಕಾರದಲ್ಲಿ ಕೋದಂಡರಾಮಸ್ವಾಮಿಯನ್ನು ದರ್ಶಿಸಲಿದ್ದೇವೆ. ಆ ಭಗವಂತನ ಕೃಪೆಗೆ ಪಾತ್ರರಾಗಲಿದ್ದೇವೆ. ಅತ್ಯಂತ ಭಕ್ತಿಯಿಂದ ಶ್ರದ್ಧೆಯಿಂದ ಕೋದಂಡರಾಮಸ್ವಾಮಿಯ ಪಾದಪದ್ಮಗಳನ್ನು ಆಶ್ರಯಿಸುತ್ತಾ ಗರುಡ ಗಂಬದ ದರ್ಶನವನ್ನು ಪಡೆದುಕೊಳ್ಳುತ್ತಾ ಈ ಶುಭ ಮುಹೂರ್ತದಲ್ಲಿ ಭಗವಂತನ ದೇಗುಲದ ಬಹಳ ಎತ್ತರವಾಗಿರತಕ್ಕಂತಹ ರಾಜಗೋಪುರದ ದರ್ಶನವನ್ನು ಪಡೆದುಕೊಳ್ಳುತ್ತಾ ಕೃತಕೃತ್ಯರಾಗೋಣ. ಅತ್ಯಂತ ಪುರಾಣ ಪ್ರಸಿದ್ಧಿಯನ್ನು ಪಡೆದಿರುವಂತಹ ಕ್ಷೇತ್ರ ಒಂಟಿಮೆಟ್ಟ ಅನ್ನುವಂತಹ ಈ ಕ್ಷೇತ್ರ ಏಕಶಿಲಾ ನಗರ ಎಂಬುದಾಗಿಯೂ ಕೂಡ ಈ ಕ್ಷೇತ್ರವನ್ನು ಪುರಾಣಗಳಲ್ಲಿ ಕರೆಯತಕ್ಕಂತಹದ್ದು. ಅಂತಹ ಪುರಾಣ ಪ್ರಸಿದ್ಧಿಯನ್ನು ಪಡೆದಿರುವಂತಹ ಕ್ಷೇತ್ರದಲ್ಲಿ ನೆಲೆಸಿದಂತಹ ಸ್ವಾಮಿ ಕೋದಂಡರಾಮಸ್ವಾಮಿ ಲಕ್ಷ್ಮಣ ಸಮೇತನಾಗಿ ಸೀತಾ ಸಹಿತನಾಗಿ ನಮ್ಮೆಲ್ಲರಿಗೂ ಕೂಡ ತನ್ನ ದಿವ್ಯವಾದಂತಹ ದರ್ಶನ ಭಾಗ್ಯವನ್ನು ನೀಡಿದಂತಹ ಮಹಾನುಭಾವ. ಅಂತಹ ಆ ಸ್ವಾಮಿ ಇಂದು ಕಾಳಿಂಗ ಮರ್ದನನ ರೂಪದಲ್ಲಿ ನಮ್ಮೆಲ್ಲರಿಗೆ ದರ್ಶನವನ್ನು ನೀಡ್ತಾ ಇರುವಂತಹದ್ದು. ಕಾಳಿಂಗ ಮರ್ದನನ ಅಲಂಕಾರದಿಂದ ಲೋಕಕ್ಕೆ ತಿಳಿಸುವಂತಹ ಸಂದೇಶ, ಭಗವಂತನ ಪಾದಚಿಹ್ನೆಗಳು ಯಾರ ತಲೆಯ ಮೇಲೆ ಯಾರ ಶರೀರದಲ್ಲಿ ಇರುತ್ತವೆಯೋ ಅವರಿಗೆ ಲೋಕದಲ್ಲಿ ಯಾರಿಂದಲೂ ಕೂಡ ಭಯ ಇರುವುದಿಲ್ಲ. ಯಮನ ದೂತರು ಕೂಡ ಹೆದರಿ ಓಡಿ ಹೋಗುತ್ತಾರೆ ಅನ್ನುವುದರಲ್ಲಿ ಮತ್ತೊಂದು ಮಾತಿಲ್ಲ. ಅದಕ್ಕಾಗಿ ನಾವು ಆ ಭಗವಂತನ ಚಿಹ್ನೆಗಳನ್ನು ಧರಿಸಿಕೊಂಡು ನಮ್ಮ ಜೀವನವನ್ನು ನಡೆಸಬೇಕು. ಅಹಂಕಾರದಿಂದ ಜೀವನವನ್ನು ಮಾಡಬಾರದು. ಅಹಂಕಾರದಿಂದ ನಮ್ಮ ಸ್ವಾರ್ಥಕ್ಕಾಗಿ ಉಳಿದಂತಹವರಿಗೆ ದುಃಖವನ್ನು ನೀಡಬಾರದು. ಆ ಕಾರ್ಯವನ್ನು ಕಾಳಿಂಗ ಮಾಡಿರುವಂತಹದ್ದು. ತನ್ನ ಜೀವ ರಕ್ಷಣೆಗಾಗಿ ಬಂದಂತಹ ಆ ನಂದ ಗೋಕುಲದಲ್ಲಿರತಕ್ಕಂತಹ ಕಾಳಿಂದಿ ಅನ್ನತಕ್ಕಂತಹ ಆ ನದಿಯನ್ನು ತಾನು ಪ್ರವೇಶಿಸಿ ಅಲ್ಲಿ ಇರತಕ್ಕಂತಹ ದನ ಕರುಗಳಿಗೆಲ್ಲ ಜಲಪಾನ ಮಾಡುವ ಸಂದರ್ಭದಲ್ಲಿ ತನ್ನ ವಿಷಜ್ವಾಲೆಗಳಿಂದ ಕೂಡಿರ್ತಕ್ಕಂತಹ ಜಲವನ್ನು ಕುಡಿಯುವಂತೆ ಮಾಡಿಸಿರುವಂತಹದ್ದು. ತನ್ನ ಸ್ವಾರ್ಥಕ್ಕಾಗಿ ಬಂದಂತಹ ವ್ಯಕ್ತಿ ತನ್ನ ಜೀವನವನ್ನು ಮಾತ್ರ ನೋಡಿಕೊಳ್ಳದಲ್ಲೇ ಉಳಿದಂಥವರಿಗೆ ದುಃಖವನ್ನು ಉಂಟು ಮಾಡುತ್ತಾ ಪ್ರಾಣವನ್ನು ತೆಗೆಯುತ್ತಾ ಜೀವನವನ್ನು ನಡೆಸಿದರೆ ಭಗವಂತ ನೋಡುತ್ತಾ ಸುಮ್ಮನೆ ಕೊಡುವುದಿಲ್ಲ.
ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ, ಧರ್ಮದ ಗ್ಲಾನಿ ಆಯಿತು ಅಂತಾದರೆ, ಅಧರ್ಮದ ಅಭ್ಯುತ್ಥಾನ ಆಯಿತು ಅಂತಾದರೆ ಆ ಕ್ಷಣದಲ್ಲಿ ಸ್ವಾಮಿ ಬರ್ತಾನೆ. ಅದೇ ರೀತಿಯಾಗಿ ಅಲ್ಲಿ ಆಟ ಆಡುತ್ತಾ ಇರುವಂತಹ ಶ್ರೀಕೃಷ್ಣ ಕಾಳಿಂಗ ಮಡುವಿಗೆ ಹಾರುತ್ತಾನೆ, ಧುಮುಕುತ್ತಾನೆ. ಅಲ್ಲಿರುವಂತಹ ಕಾಳಿಂಗನ ಮೇಲೆ ತಲೆಯ ಮೆಟ್ಟಿ ಕುಣಿದಾನೋ ಕೃಷ್ಣ ಎಂಬುದಾಗಿ ದಾಸರು ವರ್ಣಿಸುತ್ತಾರೆ. ಆ ರೀತಿಯಾಗಿ ಕಾಳಿಂಗನ ಶಿರಸ್ಸಿನ ಮೇಲೆ ನಿಂತು ನರ್ತನವನ್ನು ಮಾಡ್ತಾನೆ. ಸನಿ ಪ ಪ ಸ ಸರಿ ಸ ಸಮ ಮರಿ ಸಮ ಮ ಪ ಪ ಮ ಮ ಪ ಮ ಮರಿ ಸ ಮರಿ ಸ ಸ ನಿ ಪ ಪ ಮ ಮ ಪ ಸ ಸ ನಿ ನಿ ಸ ನಿ ನಿ ಸ ನಿ ಪ ರಿ ಸ ನಿ ಪ ಸ ನಿ ಪ ಮ ನಿ ಪ ಮ ರಿ ಪ ಮ ರಿ ಸ ಪ ಪ ಸ ಸ ನಿ ಪ ಮ ರಿ ಸ ಮ ಗ ಮ ಜಗದ ನದ ಕಾರ ಕ ಅಮರ ತಾರಕ ನಿಚಯ ಕುಮುದ ಹಿತ ಪರಿಪೂರ್ಣ ನಗ ಸುರ ಸುರ ಭೂಜದ ದಿಪಯೋ ದಿವಸ ಹರಣ ಸುಂದರ ಕರವದನ ಸುಧಾಮಯ ವಚೋ ಪ್ರಣದ ಗೋವಿಂದ ಸನಂದಮ ಪರಾಜರಾಪ್ತ ಶುಭಕರ ನೇಕ ಜಗ ಸನಿ ಪ ಮನಿ ಪ ಬರಿ ಸನಿ ರಿ ಸ ಸನಿ ಪ ಸ ಸರಿ ಸರಿ ಸ ಪ ಮನಿ ಪ ಸನಿ ಬರಿ ರಿ ಸ ಪ ಸನಿ ಪ ಮ ಗ ಮ ಪ ಪ ಸ ಸನಿ ಪ ಮರಿ ಸ ಸರಿ ಗ ಮ ಜಗ ದ ನ ದ ಕಾರ ಕ ನಿಗಮ ನೀರಜ ಮೃತಜ ಪೋಷಕ ನಿಮಿಷ ವೈರಿ ವರಿದ ಸಮೀರಣ ಕಲದುರಂಗ ಸತ್ಕವಿ ಹೃದಯ ಗಣಿತ ಮಾನನ ಧಿಪನ ಕಾಂಗ್ರಿಯುಗ ಜಗ ದ
ವಿಜಿತ ಮೌನಿಸ ಬಸವ ಪರಿಪಾಲ ವರ ಮಂತ್ರ ಗ್ರಹಣ ಲೋಲ ಪರಮ ಶಾಂತ ಚಿತ್ತ ಜನಕ ಜಾಧಿಪ ಸರೋಜ ಭವ ವರನ ಅಖಿಲ ಜಗ ದಾನಕಾರಕ ಸಪ್ಪ ಮರ್ರಿ ಸಪ ಮಗ ಪಮಗ ಮಪನಿ ಮಗ ಮಪ ಮಗ ಪಮರಿ ರಿ ಪಮರಿ ಸನಿ ಪಮರಿ ರಿ ಸ ಪಸ ಮಪರಿ ಗ ಮಪ ಸನಿ ಪಮ ಜಗದ ನಾದಕಾರಕ ಸೃಷ್ಟಿ ಸ್ಥಿತ್ಯಂತ ಕಾರಕ ಮಿತ ಫಲದ ಸಮಾನಗತ ಸಚೀಪತಿ ನುತ ಭೀಮನಹರ ನುರ ಗರ ಗರ ಜಿತ ಕಥ ಸಾರಹಿತ ಜಗದ ನಾದಕಾರಕ ಸನಿ ಪರಿ ಸಮರಿ ಸಪ ಪ ಮರಿ ಸ ಗ ಮ ಪ ಮ ಪನಿ ಪ ಪ ನಿ ಸರಿ ಸ ಸ ಪ ಮರಿ ಸ ನಿ ಪ ಸನಿ ಪ ರಿ ಸ ನಿ ಪ ಮರಿ ಸ ನಿ ಪ ಸ ಸ ಪ ಪ ಮ ಗ ಮ ಜಗ ನಾದಕಾರಕ ಸಜ್ಜನ ಮಾನಸಾಭಿ ಸುಧಾಕರ ಕುಸುಮ ವಿಮಾನ ಸುರಸಾರಿ ಪುಕರಾಜ ಲಾಲಿತ ಚರಣ ವರುಣ ಸುರಗಣ ಮನರಣ ಸನಾತನ ಜನುತ ಜಗದ ನಾದಕಾರಕ ಸ ಸ ಸ ಸರಿ ಸರಿ ಸ ಸರಿ ಪ ಪ ಸ ಸರಿ ಬರಿ ಸರಿ ಪ ಮರಿ ಸ ಸ ಸ ಸರಿ ಸರಿ ಸ ಸರಿ ಪ ಪ ಸ ಸರಿ ಬರಿ ಸರಿ ಪ ಮರಿ ರಿ ಪ ಮರಿ ಸರಿ ಪ ಮರಿ ಸ ಸ ಪ ಸರಿ ಪ ಮರಿ ಸ ಸ ಪ ಪ ಪ ನಿ ಸರಿ ಗ ಮರಿ ಗ ಮ ಪ ನಿ ಮ ಸ ಸರಿ ಪ ಸ ಸ ಮ ಮರಿ ಸರಿ ರಿ ಸ ಪ ನಿ ಮ ಪ ಮ ಗ ಮ ಜಗ ದ ನಾದಕಾರಕ ಓಂಕಾರ ಪಂಜರ ತೀರ ಪುರಹರ ಸರೋಜ ಭವ ಕೇಶವ ಓಂಕಾರ ಪಂಜರ ತೀರ ಪುರಹರ ಸರೋಜ ಭವ ಕೇಶವ ನಿರೂಪವ ಸಮರಿ ಭುಜನ ತಾಂಧಕ ಕಲಾಧರ ಕಲಾಧರಾಪ್ತ ಗೃಣಾಕರ ಶರಣಾಗತ ಜನ ಪಾಲನ ಸುಮನು ತಮನ ನಿರ್ವಿಕಾರ ನಿಗಮ ಸಾರಕರ ಜಗ ನಾದಕಾರಕ ಪಮರಿ ಸ ನಿ ಪ ಸ ಸ ಮರಿ ಸ ಸ ಪಮರಿ ಸ ನಿ ಪ ಪ ಮರಿ ಸ ಪ ಮ ಪ ನಿ ನಿ ಪ ನಿ ಸ ರಿ ನಿ ಮ ಪ ನಿ ಪ ಪ ಸ ನಿ ಪ ಮರಿ ನಿ ಪ ಮರಿ ಸ ಮ ಗ ಮ ಜಗದ ನಾದಕಾರಕ ಕರಧೃತ ಸರಜಾಲ ಸುರಮರ ಅಪಹರಣ ಮನಿ ಸುರ ಸುರ ವನ ಕವೀನ ವಿಲಜ ಮೌನಿ ಕೃತ ಚರಿತ್ರ ಸನ್ನುತ ಶ್ರೀ ಜಗರ ಜನುತ ಜಗ ನಾದಕಾರಕ ಪಪ ನಿ ಪ ಮ ನಿ ಪ ಮ ಮ ಪ ಮ ಗ ಮ ನಿ ಸರಿ ಸ ಮ ಗ ಪ ಮ ನಿ ಪ ಮ ಗ ಮ ಪ ನಿ ಪ ಸ ಸರಿ ಸ ಮ ರಿ ಸರಿ ಸ ನಿ ಪ ಮ ಗ ಗ ಮ ಪ ಸ ನಿ ಪ ಮ ರಿ ಸ ಸ ನಿ ಗ ಮ ಜಗ ದ ನಾದಕಾರಕ ಪುರಾಣ ಪುರುಷ ನೃವರಾತ್ಮಜ ಶ್ರಿತ ಪರಾಧೀನ ಕರ ನಿರಾಧರ ರಾವಣ ವಿರಮಣ ನರ ಪರಾಶರ ಮನೋಹರ ವಿಕೃತ ವ್ಯಾಹರ ಸನ್ನುತ ಜಗ ನಾದಕಾರಕ ಪಪ ನಿ ಪ ನಿ ಪ ಪ ಮ ಪ ನಿ ಪ ನಿ ಪ ಪ ಮ ಮ ಪ ಮ ನಿ ಪ ಮ ಸ ನಿ ಪ ಮ ಪ ಮ ಗ ಮ ಪ ಮರಿ ಸ ಪ ಮರಿ ಸ ನಿ ಪ ಮರಿ ಸ ಸ ನಿ ಪ ಮರಿ ಸ ಪ ಮ ಪ ಸರಿ ಸ ಪ ನಿ ಸರಿ ಸ ಮರಿ ಸ ಪ ಮರಿ ಸ ನಿ ಪ ಪ ಸ ನಿ ಪ ರಿ ಸ ಸ ನಿ ಪ ಮ ಜಗ ನಾದಕಾರಕ ಅಗಣಿತ ಗುಣ ಕನಕ ಚೇಲ ಸಾರ ವಿದಳನ ಋಣ ಬಸಮಾನ ಚರಣ ಪಾರ ಮಹಿಮಾದ್ಭುತ ಸುಖ ನಿಜನ ಸದನ ಸುರ ಮುನಿಗಣ ವಿಹಿತ ಕಲಸ ನೀರ ನಿರಿಜ ರಮಣ ಪಾಪ ಗಜನ ಸಿಂಹ ವರ ತ್ಯಾಗ ರಾಜಾನಿನುತ ಜಗ ನಾದಕಾರಕ ಜಯ ಜಾನಕಿ ಪ್ರಾಣನಾಯದ ಜಗ ನಾದಕಾರಕ ಜಗದಾನಂದ ಕಾರಕ ಎಂಬುದಾಗಿ
ಜಗತ್ತಿಗೆ ಆನಂದವನ್ನು ಉಂಟು ಮಾಡತಕ್ಕಂತಹ ಆ ಭಗವಂತನ ಲೋಕಾಭಿರಾಮನ ಶ್ರೀರಾಮನ ಬ್ರಹ್ಮೋತ್ಸವ ಸಂದರ್ಭದಲ್ಲಿ ಕಾಳಿಂಗ ಮರ್ದನನ ಅಲಂಕಾರ ರೂಪದಲ್ಲಿ ನಮ್ಮೆಲ್ಲರಿಗೆ ದರ್ಶನ ಭಾಗ್ಯವನ್ನು ನೀಡುತ್ತಾ ಕಾಳಿಂಗ ಮರ್ದನನಾಗಿ ಲೋಕಕ್ಕೆಲ್ಲ ಸಂದೇಶವನ್ನು ನೀಡ್ತಾ ಇದ್ದಾನೆ. ಅಹಂಕಾರದಿಂದ ಯಾರು ಮೆರೆದರೂ ಕೂಡ ಅವರ ತಲೆಯನ್ನು ಮೆಟ್ಟಿ ಕುಣಿದು ಅವರನ್ನು ನಾನು ದಂಡಿಸುತ್ತೇನೆ ಎಂಬುದಾಗಿ. ಹಾಗಾಗಿ ದುಷ್ಟರ ನಿಗ್ರಹಣ ಅನ್ನುವುದು ಬಹಳ ಮುಖ್ಯ. ಅದಕ್ಕಾಗಿಯೇ ಸ್ವಾಮಿ ಎಲ್ಲ ಗೋವುಗಳಿಗೆ ಅಲ್ಲಿರುವಂತಹ ಪ್ರಾಣಿ ಸಂಕುಲಕ್ಕೆ ಯಾವಾಗ ಕಾಳಿಂಗನಿಂದ ದುಃಖ ಅನ್ನುವಂಥದ್ದುಂಟಾಯಿತೋ ಆಗ ಶ್ರೀಕೃಷ್ಣ ಆಟ ಆಡ್ತಾನೆ ಆ ಕಾಳಿಂಗ ಮಡುವಿನಲ್ಲಿ ಧುಮುಕಿ ಕಾಳಿಂಗನ ಸರ್ಪದ ಹೆಡೆಯ ಮೇಲೆ ಕುಣಿದಾಡ್ತಾ ಇದ್ದಾನಂತೆ, ನರ್ತನವನ್ನು ಮಾಡ್ತಾ ಇದ್ದಾನೆ. ಆ ಕೃಷ್ಣನ ನರ್ತನವನ್ನು ಬ್ರಹ್ಮಾದಿ ದೇವತೆಗಳೆಲ್ಲರೂ ಕೂಡ ನೋಡ್ತಾ ಇದ್ದಾರೆ. ಬಹಳ ಅದ್ಭುತವಾದಂತಹ ನರ್ತನವನ್ನು ಮಾಡಿ ತನ್ನ ಪಾದದಲ್ಲಿರತಕ್ಕಂತಹ ಶಂಖ ಚಕ್ರ ಗದಾ ಪದ್ಮಾದಿ ಚಿಹ್ನೆಗಳೇನಿದ್ದಾವೆ, ಅಂಕುಶ ಧ್ವಜರೇಖ, ಇವುಗಳೆಲ್ಲವೂ ಕೂಡ ಆ ಕಾಳಿಂಗನ ಶಿರಸ್ಸಿನ ಮೇಲೆ ಮೂಡುವಂತೆ ಮಾಡಿದ್ದಾನಂತೆ. ತನ್ಮುಖಾಂತರ ಆ ಕಾಳಿಂಗ ಕೃಷ್ಣನ ಭಕ್ತನಾದ ಕಾರಣ ಗರುಡನಿಂದ ಏನೂ ಕೂಡ ತೊಂದರೆ ಇಲ್ಲದಂತೆ ಮುಂದಿನ ತನ್ನ ಜೀವನವನ್ನು ಬಹಳ ಅದ್ಭುತವಾದ ರೀತಿಯಲ್ಲಿ ಈ ನಂದಗೋಕುಲವನ್ನು ಬಿಟ್ಟು ಹೋಗಿ ಹೊರಗಡೆ ಜೀವನವನ್ನು ನಡೆಸಿದ. ಮೊದಲಿಗೆ ಹಾಗೆ ಮಾಡಲಿಕ್ಕಾಗಿರಲಿಲ್ಲ. ಗರುಡ ಬಂದು ಯಾವಾಗ ತನ್ನನ್ನು ಸಾಯಿಸಿಬಿಡ್ತಾನೋ ಅನ್ನುವಂತಹ ಭಯ. ಹಾಗಾಗಿ ಕಾಳಿಂಗ ಲೋಕಕ್ಕೆ ತೋರಿಸಿಕೊಟ್ಟ ಭಗವಂತನ ಚಿಹ್ನೆಯನ್ನು ಧರಿಸಿಕೊಂಡು ಜೀವನವನ್ನು ನಡೆಸುವಂತಹವರಿಗೆ ಎಂದೂ ಯಾರಿಂದಲೂ ಕೂಡ ಭಯ ಅನ್ನುವಂತಹದ್ದು ಬೇಡ, ನಾನೇ ಅದಕ್ಕೆ ದೃಷ್ಟಾಂತ ಅನ್ನುವ ರೀತಿಯಿಂದ ಲೋಕದಲ್ಲೆಲ್ಲೆಡೆಯಲ್ಲಿಯೂ ಕೂಡ ತಾನು ಸಂಚಾರವನ್ನು ಮಾಡ್ತಾ ಸ್ವಾಮಿಯ ಸರ್ವೋತ್ತಮತ್ವವನ್ನು, ಸ್ವಾಮಿಯ ಕೃಪೆಯನ್ನು, ಕರುಣೆಯನ್ನು ತೋರಿಸಿಕೊಟ್ಟಂತಹ ಮಹಾನುಭಾವ ಕಾಳಿಂಗ. ಅಂತಹ ಆ ಕಾಳಿಂಗ ಮರ್ದನ ರೂಪದಲ್ಲಿ ಶ್ರೀಕೃಷ್ಣ ನರ್ತನವನ್ನು ಮಾಡುತ್ತಾ ಅದ್ಭುತವಾದ ರೀತಿಯಲ್ಲಿ ಭಕ್ತ ಕೋಟಿಯನ್ನು ಅನುಗ್ರಹಿಸ್ತಾ ಇರುವಂತಹದ್ದು ಆ ನರ್ತನ ಮಾಡುವಂತಹ ಸಂದರ್ಭದಲ್ಲಿಯೂ ಕೂಡ ವರ್ಣಿಸ್ತಾರೆ. ದೇವಿ ನಮ್ಮ ದ್ಯಾವರು ಬಂದವರೇ ಬನ್ನೀರೆ ನೋಡ ಬನ್ನೀರೆ ಎಂಬುದಾಗಿ ಹಾಡನ್ನು ಹಾಡ್ತಾ, ಡೊಳ್ಳಿನ ಮೇಲೆ ಕೈ ಬರಮಪ್ಪ ಹಾಕ್ಯಾನೆ, ತಾಳವ ಶಿವನಪ್ಪ ತಟ್ಯ ಅಂದಮೇಲೆ, ಒಳ್ಳೊಳ್ಳೆ ಪದಗಳ ಹನುಮಪ್ಪ ಹಾಡ್ಯಾನ, ಚೆಲುವ ಕನಕಪ್ಪ ಕುಣಿದ ಅಂದಮೇಲೆ ಎಂಬುದಾಗಿ ಬ್ರಹ್ಮದೇವರು ಡೊಳ್ಳನ್ನು ಬಾರಿಸ್ತಾ ಇದ್ದಾರಂತೆ. ತಾಳವನ್ನು ರುದ್ರದೇವರು ಹಾಕ್ತಾ ಇದ್ದಾರೆ. ಡೊಳ್ಳಿನ ಶಬ್ದಕ್ಕೆ ಅನುಗುಣವಾಗಿ ತಾಳವನ್ನು ತಟ್ಟತಕ್ಕಂಥವರು ರುದ್ರದೇವರು. ಹಾಡನ್ನು ಹಾಡುವಂತಹ ಕಾರ್ಯವನ್ನು ಹನುಮಂತ ದೇವರು ತೆಗೆದುಕೊಂಡಿದ್ದಾರೆ. ಒಳ್ಳೆಯ ಹಾಡನ್ನು ಹಾಡ್ತಾ ಇದ್ದಾರೆ. ನರ್ತನ ಮಾಡುವ ಕಾರ್ಯವನ್ನು ಭಗವಂತ ಶ್ರೀಕೃಷ್ಣ ಕುಣಿತಾ ಇದ್ದಾನಂತೆ. ಆ ಕಾಳಿಂಗನ ಹೆಡೆಯ ಮೇಲೆ ತಲೆಯ ಮೆಟ್ಟಿ ಕುಣಿದಾನೋ ಕೃಷ್ಣ ಎಂಬುದಾಗಿ ದಾಸರು ಆ ವರ್ಣನೆಯನ್ನು ಮಾಡ್ತಾರೆ. ಆ ರೀತಿಯಾದಂತಹ ಲೋಕದಲ್ಲಿ ವಿಶೇಷವಾದ ತನ್ನ ಕೃಪೆಯುಳ್ಳಂತಹ ಆ ಸ್ವಾಮಿ ದುಷ್ಟರನ್ನು ಸಮಯ ಸಮಯಕ್ಕೆ ಶಿಕ್ಷಿಸುತ್ತಾ ಶಿಷ್ಟರ ಸಂರಕ್ಷಣೆಯನ್ನು ಮಾಡುತ್ತಾ ಆ ಭಗವಂತ ಏನು ಮಾತನ್ನು ಕೊಟ್ಟಿದ್ದಾನೆ ಲೋಕಕ್ಕೆ, ಸಂಭವಾಮಿ ಯುಗೇ ಯುಗೇ ಧರ್ಮ ಸಂಸ್ಥಾಪನಾರ್ಥಾಯ, ಧರ್ಮ ಸಂಸ್ಥಾಪನೆಗಾಗಿ ಯುಗ ಯುಗದಲ್ಲಿಯೂ ಕೂಡ ನಾನು ಅವತಾರವನ್ನು ಮಾಡ್ತೇನೆ. ಆ ರೀತಿಯಾಗಿಯೇ ಕೃಷ್ಣಾವತಾರ ಪೂರ್ಣಾವತಾರ ಅಂತ ಹೇಳ್ತಾರೆ. ಪೂರ್ಣವಾದಂತಹ ಅವತಾರ ಬಂದು ವಿಶೇಷವಾಗಿ ದುಷ್ಟರ ನಿಗ್ರಹವನ್ನು ಮಾಡಿರ್ತಕ್ಕಂತಹದ್ದು, ಭೂಮಿಯ ಭಾರವನ್ನು ದೂರ ಮಾಡಿರ್ತಕ್ಕಂಥವರು, ಭೂಭಾರ ಹರಣಾಯಚ ಅಂತ ಹೇಳ್ತಾರೆ. ಹಾಗಾಗಿ ಕೌರವಾಣ ವಿನಾಶಾಯ, ಕೌರವರ ನಾಶಕ್ಕಾಗಿ ಪಾಂಡವರ ಸಂರಕ್ಷಣೆಗಾಗಿ ಕೃಷ್ಣಾವತಾರ ಅನ್ನುವಂಥದ್ದಾಯಿತು ಅಂತ ಹೇಳ್ತಾರೆ. ಆ ರೀತಿಯಾಗಿ ಭೂಭಾರವನ್ನು ದೂರ ಮಾಡಿ ಭೂದೇವಿಗೆ ಸಂತೋಷವನ್ನು ಉಂಟು ಮಾಡಿರ್ತಕ್ಕಂಥವರು, ಜಗದೊಡೆಯನ
ಶ್ರೀರಾಮಚಂದ್ರನ ವಾರ್ಷಿಕ ಬ್ರಹ್ಮೋತ್ಸವ ಕಾರ್ಯಕ್ರಮ ಕಾಳಿಂಗ ಮರ್ದನ ಅಲಂಕಾರದಲ್ಲಿ ಇಂದು ನಮ್ಮೆಲ್ಲರಿಗೆ ತನ್ನ ದರ್ಶನ ಭಾಗ್ಯವನ್ನು ನೀಡ್ತಾ ಇದ್ದಾನೆ. ಕೃಷ್ಣ 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 ಎಂದು 3 ಬಾರಿ ನೆನೆಯಿರೋ ಸಂತುಷ್ಟನಾಗಿ ಮುಕುತಿಯ ಕೊಟ್ಟು ಮಿಕ್ಕ ಬಾರ ಹೊರುವನೋ ಎಂಬುದಾಗಿ ಹೇಳ್ತಾ ಇದ್ದಾರೆ. ಆ ಕೃಷ್ಣನ ನಾಮಸ್ಮರಣೆಯನ್ನು ಮಾಡಿದರೆ ಸಾಕಂತೆ ಎಲ್ಲ ವಿಧವಾಗಿರ್ತಕ್ಕಂತಹ ಸವಲತ್ತುಗಳು ನಮಗೆ ಉಂಟಾಗುವಂತಹದ್ದಾಗ್ತಿದೆ. ನಮ್ಮೆಲ್ಲರಲ್ಲಿಯೂ ಕೂಡ ಆ ಭಗವಂತನ ಕೃಪೆ ವಿಶೇಷವಾಗಿದೆ. ಆದ ಕಾರಣದಿಂದಲೇ ನಾವು ಈ ಕಾರ್ಯಕ್ರಮದಲ್ಲಿ ಭಾಗಿಗಳಾಗ್ತಾ ಇದ್ದೇವೆ. ಕಾಳಿಂಗ ಮರ್ದನ ಅಲಂಕಾರದಲ್ಲಿ ಕೋದಂಡರಾಮಸ್ವಾಮಿಯ ಬ್ರಹ್ಮೋತ್ಸವದ ವೈಭವವನ್ನು ನೋಡುವ ಭಾಗ್ಯ ಶ್ರೀ ವೆಂಕಟೇಶ್ವರ ಭಕ್ತಿ ವಾಹಿನಿಯವರು ನಮ್ಮೆಲ್ಲರಿಗೆ ಕಲ್ಪಿಸಿಕೊಟ್ಟಿದ್ದಾರೆ. ಆಲಯದ ಅರ್ಚಕರು, ಅಧಿಕಾರಿ ವರ್ಗದವರು, ಉಳಿದ ಸಿಬ್ಬಂದಿಗಳೆಲ್ಲರೂ ಕೂಡ ಆ ವಾಹನದ ಮುಂಭಾಗದಲ್ಲಿ ನಿಂತು ಸವಿ ನೆನಪನ್ನು ಎಂದಿಗೂ ಇರಿಸಿಕೊಳ್ಳಲಿಕ್ಕಾಗಿ ಛಾಯಾಚಿತ್ರವನ್ನು ಪಡೆದುಕೊಳ್ತಾ ಇದ್ದಾರೆ. ಅದನ್ನು ನಾವೆಲ್ಲರೂ ಕೂಡ ವೀಕ್ಷಿಸಿದ್ದೇವೆ. ಕಾಳಿಂಗ ಮರ್ದನ ಅಲಂಕಾರದಲ್ಲಿ ಶ್ರೀಕೃಷ್ಣನ ರೂಪದಲ್ಲಿ ಶ್ರೀರಾಮಚಂದ್ರ ದೇವರು ನಮ್ಮೆಲ್ಲರಿಗೆ ದರ್ಶನವನ್ನು ನೀಡ್ತಾ ಇರುವಂತಹದ್ದು. ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ ಎಂಬುದಾಗಿ ರಾಮನನ್ನು ಕೃಷ್ಣನನ್ನು ಸ್ಮರಿಸುತ್ತಾ ಇದು ಕಾಳಿಂಗ ಮರ್ದನ ಅಲಂಕಾರದಲ್ಲಿರುವಂತಹ ಭಗವಂತನನ್ನು ಸೇವಿಸೋಣ. ಬಹಳ ಸುಂದರವಾದಂತಹ ಅಲಂಕಾರವನ್ನು ಮಾಡಿದ್ದಾರೆ. ಯಾರಿಗೆ ಏನೇ ಸಜ್ಜನರಿಗೂ ಕೂಡ ಒಮ್ಮೊಮ್ಮೆ ಅಹಂಕಾರ ಅನ್ನುವಂತಹದ್ದು ಬರ್ತದೆ. ಆ ಸಂದರ್ಭದಲ್ಲಿ ಸ್ವಾಮಿ ಭಯಪಡಬೇಕಾಗಿಲ್ಲ. ಅಹಂಕಾರವನ್ನು ದೂರ ಮಾಡಿ ನಮ್ಮನ್ನು ಸನ್ಮಾರ್ಗದಲ್ಲಿ ಕಳುಹಿಸುವಂತಹ ಕಾರ್ಯವನ್ನು ಸಾಕ್ಷಾತ್ ಸ್ವಾಮಿಯೇ ತೆಗೆದುಕೊಳ್ತಾನೆ. ಅದೇ ದುಷ್ಟರೇ ಆಗಿದ್ದರೆ ಅವರನ್ನು ಶಿಕ್ಷಿಸುತ್ತಾನೆ. ಸಜ್ಜನರಲ್ಲೇನಾದರೂ ಕಲಿಯ ವ್ಯಾಸಂಗದಿಂದ ದುಷ್ಟರ ಸಹವಾಸದಿಂದ ಏನಾದರೂ ಬುದ್ಧಿ ಕೆಟ್ಟು ಹೋಗಿದ್ದರೆ ಅದನ್ನು ಸರಿ ಮಾಡುವ ಭಾರವನ್ನು ಕೂಡ ಆ ಸ್ವಾಮಿಗೆ ನಾವು ಒಪ್ಪಿಸೋಣ. ಆಗ ಆ ಸ್ವಾಮಿಯೇ ನಮ್ಮನ್ನು ಸನ್ಮಾರ್ಗದಲ್ಲಿ ಕರೆದುಕೊಂಡು ಹೋಗ್ತಾನೆ, ಸಜ್ಜನರ ಸಹವಾಸವನ್ನು ನೀಡುತ್ತಾನೆ. ಅಂತಹ ಭಗವಂತನ ದಿವ್ಯವಾಗಿರ್ತಕ್ಕಂತಹ ಉತ್ಸವ ಬ್ರಹ್ಮದೇವರು ಮುಂದೆ ನಿಂತುಕೊಂಡು ನಡೆಸಿಕೊಡುತ್ತಿರುವಂತಹ ಉತ್ಸವ ಬ್ರಹ್ಮೋತ್ಸವ ಬಹಳ ಶ್ರೇಷ್ಠವಾದಂತಹ ಅನೇಕ ದಿನಗಳ ಗಟ್ಟಲೆ ನಡೆಯತಕ್ಕಂತಹ ಅನೇಕ ಲಘು ಲಘು ಉತ್ಸವಗಳಿಂದ ಕೂಡಿರ್ತಕ್ಕಂತಹ ಅನೇಕ ವಾಹನ ಸೇವೆಗಳಿಂದ ಭಕ್ತರ ವಿಧ ವಿಧವಾದಂತಹ ಸೇವೆಗಳಿಂದ ಕೂಡಿದಂತಹ ಉತ್ಸವ ಇದು ಬ್ರಹ್ಮೋತ್ಸವ. ಇಂತಹ ಬ್ರಹ್ಮೋತ್ಸವದಲ್ಲಿ ಕಾಳಿಂಗ ಮರ್ದನನ ರೂಪದಲ್ಲಿ ಶ್ರೀಕೃಷ್ಣಾವತಾರದಲ್ಲಿ ಕೋದಂಡರಾಮಸ್ವಾಮಿಯ ದರ್ಶನವನ್ನು ನಾವೆಲ್ಲರೂ ಕೂಡ ಪಡೆದುಕೊಳ್ತಾ ಇದ್ದೇವೆ. ಕ್ಷೇತ್ರ ಒಂಟಿಮಿಟ್ಟ ಅನ್ನುವಂತಹ ಕ್ಷೇತ್ರ ಏಕಶಿಲಾನಗರ ಎಂಬುದಾಗಿ ಆಂಧ್ರ ಪ್ರದೇಶದ ಕಡಪ ಜಿಲ್ಲೆಗೆ ಸೇರಿರುವಂತಹದ್ದಾಗಿದೆ ಈ ಕ್ಷೇತ್ರ. ಶ್ರೀರಾಮಚಂದ್ರಾಯ ನಮಃ. नमो नमो जगदेकनाथ तव सर्वेश विमल विश्रुतल सद्विख्यात कीर्ते. नमो नमो जगदेकनाथ तव सर्वेश विमल विश्रुतल सद्विख्यात कीर्ते. रघुवर सीतराजीवलोचन भूमिजा रमण त्रिभुवन विजया. राम रघुवर
सितराजीवलोचन भूमिजरमण त्रिभुवन विजया कोमलांग श्याम कोविदरणरंग कोमलांग श्याम कोविदरणरंग भीम विक्रम सत्य बिरुद प्रवीणा भीम विक्रम सत्य बिरुद प्रवीणा नमो नमो जगदेकनाथ तव सर्वेश विमल विश्रुतल सद्विख्यात कीर्ते दैतेय कोदण्ड दीक्षा दक्ष जलजाप कुल विभीषण रक्षका दलित दैतेय कोदण्ड दीक्षा दक्ष जलजाप कुल विभीषण रक्षका कलित दशरथ तनय कौसल्यानंद कलित दशरथ तनय कौसल्यानंद सुलभ वानर मुख्य सुग्रीव वरदा सुलभ वानर मुख्य सुग्रीव वरदा जगदेकनाथ तव सर्वेश विमल विश्रुतल सद्विख्यात कीर्ते लक्ष्मण भरत शत्रुघ्न पूर्वज तारक ब्रह्म नित्य स्वरूपा चारु लक्ष्मण भरत शत्रुघ्न पूर्वज तारक ब्रह्म नित्य स्वरूपा धीर श्री वेंकटाधिप भक्तवत्सल धीर श्री वेंकटाधिप भक्तवत्सल भूरि गुण साकेत पुर निवास भूरि गुण साकेत पुर निवास नमो नमो जगदेकनाथ तव सर्वेश विमल विश्रुतल सद्विख्यात कीर्ते नमो नमो जगदेकनाथ तव सर्वेश विमल विश्रुतल सद्विख्यात कीर्ते विमल विश्रुतल सद्विख्यात कीर्ते आपदामपहर्तारं दातारं सर्वसम्पदां लोकाभिरामं श्रीरामं भूयो भूयो ನಮಾಮ್ಯಹಂ. ಶ್ರೀರಾಮಚಂದ್ರನನ್ನು ನಾವೆಲ್ಲರೂ ಕೂಡ ಆಶ್ರಯಿಸಿದ್ದೇವೆ. ಲೋಕಾಭಿರಾಮನಾಗಿದ್ದಾನೆ, ರಣರಂಗ ಭೀಮನಾಗಿದ್ದಾನೆ. ಅಂತಹ ಆ ಸ್ವಾಮಿ ನಮ್ಮೆಲ್ಲರ ವಿಶೇಷವಾಗಿರ್ತಕ್ಕಂತಹ ಅಭಿವೃದ್ಧಿಯನ್ನು ಚಿಂತಿಸುವಂಥವನಾಗಿ
ನಮ್ಮೆಲ್ಲರಿಗೂ ಕೂಡ ತನ್ನ ದಿವ್ಯವಾದಂತಹ ಕೃಪಾಪೂರ್ಣವಾದಂತಹ ದೃಷ್ಟಿಯನ್ನು ಪ್ರಸರಿಸಿ ನಮ್ಮೆಲ್ಲರನ್ನು ಅನುಗ್ರಹಿಸಿದ್ದಾನೆ. ರಾಮಚಂದ್ರ ಚರಿತಾ ಕಥಾಮೃತಂ ಲಕ್ಷ್ಮಣಾಗ್ರಜ ಗುಣಾನುಕೀರ್ತನಂ ರಾಘವೇಶ ತವ ಪಾದ ಸೇವನಂ ಸಂಭವಂತು ಮಮ ಜನ್ಮ ಜನ್ಮನೀ ಎಂಬುದಾಗಿ ಆ ಭಗವಂತನಲ್ಲಿ ಭಕ್ತರಾದ ನಾವೆಲ್ಲರೂ ಕೂಡ ಪ್ರಾರ್ಥಿಸ್ತಾ ಇದ್ದೇವೆ. ಹೇ ರಾಮಚಂದ್ರ, ಚರಿತ ಕಥಾಮೃತಂ, ನಿನ್ನ ಚರಿತ್ರೆ ಅನ್ನತಕ್ಕಂತಹ ಕಥೆಯ ಅಮೃತ ಏನಿದೆ, ಕಥಾಮೃತ, ಲಕ್ಷ್ಮಣಾಗ್ರಜ ಅನು ಗುಣಾನುಕೀರ್ತನಂ, ಲಕ್ಷ್ಮಣ ಅಗ್ರಜನಾದಂತಹ ಶ್ರೀರಾಮಚಂದ್ರನ ಗುಣಗಳನ್ನು ಕೀರ್ತನೆ ಮಾಡ್ತಾ ಇರತಕ್ಕಂತಹ ಆ ಚರಿತೆಯ ಕಥಾಮೃತ ಏನಿದೆ ಅದೆಲ್ಲವೂ ಕೂಡ ಸರ್ವದಾ ನನ್ನ ಜನ್ಮ ಜನ್ಮದಲ್ಲಿಯೂ ಕೂಡ ಕೇಳುವ ಭಾಗ್ಯ ನನಗೆ ಸಿಗಲಿ, ನಿನ್ನ ಪಾದಸೇವನೆಯನ್ನು ಮಾಡುವ ಭಾಗ್ಯ ಸಿಗಲಿ. ರಾಘವೇಶ ತವ ಪಾದಸೇವನಂ ಸಂಭವಂತು ಮಮ ಜನ್ಮಜನ್ಮನೀ ಎಂಬುದಾಗಿ ಪ್ರಾರ್ಥಿಸ್ತಾ ಇರುವಂತಹದ್ದು. ಅಂತಹ ಆ ಸ್ವಾಮಿಯ, ನಮ್ಮೆಲ್ಲರ ಅಚ್ಚುಮೆಚ್ಚಿನ ದೈವವಾದಂತಹ ಕೋದಂಡರಾಮ ಸ್ವಾಮಿಯ ದಿವ್ಯವಾಗಿರತಕ್ಕಂತಹ ಉತ್ಸವ ನಡೀತಾ ಇದೆ. ಬ್ರಹ್ಮೋತ್ಸವ. ರಾಮೋ ಮತ್ಕುಲ ದೈವತಂ ಸಕರುಣಂ ರಾಮಂ ಭಜೆ ಸಾದರಂ ರಾಮೇಣಾಖಿಲ ಘೋರ ಪಾಪ ನಿಹತಿ ರಾಮಾಯ ತಸ್ಮೈ ನಮಃ. ರಾಮಾನ್ನಾಸ್ತಿ ಜಗತ್ರಯೈಕ ಸುಲಭೋ ರಾಮಸ್ಯ ದಾಸೋಸ್ಮ್ಯಹಂ ರಾಮೇ ಪ್ರೀತಿರತೀವ ಮೇ ಕುಲಗುರೋ ಶ್ರೀರಾಮ ರಕ್ಷಸ್ವ ಮಾಂ. ಹೇ ಶ್ರೀರಾಮಚಂದ್ರ, ನನ್ನನ್ನು ರಕ್ಷಿಸು. ಕುಲಗುರುವಾಗಿರ್ತಕ್ಕಂತಹ ಶ್ರೀರಾಮಚಂದ್ರ, ಕುಲದೈವ ಆಗಿರತಕ್ಕಂತಹ ರಾಮಚಂದ್ರನೇ ನನ್ನನ್ನು ರಕ್ಷಿಸು ಎಂಬುದಾಗಿ ಆ ಭಗವಂತನಲ್ಲಿ ಕಾಳಿಂಗ ಮರ್ದನ ರೂಪದಲ್ಲಿ ದರ್ಶನವನ್ನು ನೀಡ್ತಾ ಇರುವಂತಹ, ಕೃಷ್ಣಾವತಾರದಲ್ಲಿ ನಮಗೆ ದರ್ಶನವನ್ನು ನೀಡುತ್ತಾ ಕೃಷ್ಣನಾಮ ಸ್ಮರಣೆ ಮಾಡುವಂತೆ ಅನುಗ್ರಹಿಸ್ತಾ ಇರುವಂತಹ ಕೋದಂಡರಾಮಸ್ವಾಮಿಯನ್ನು ನಾವೆಲ್ಲರೂ ಕೂಡ ಪ್ರಾರ್ಥಿಸ್ತಾ ಇದ್ದೇವೆ. ಸ್ವಾಮಿಯ ಬ್ರಹ್ಮೋತ್ಸವದಲ್ಲಿ ಮಹಿಳೆಯರು, ಬಾಲಕರು, ಬಾಲಕಿಯರು ಎಲ್ಲರೂ ಕೂಡ ಸೇರಿದಂಥವರಾಗಿ ಕೋಲಾಟವನ್ನು ಆಡುತ್ತಾ ತಮ್ಮ ಸೇವೆಯನ್ನು ಆ ಭಗವಂತನಿಗೆ ಅರ್ಪಿಸುತ್ತಿದ್ದಾರೆ. ಉಳಿದಂತಹ ಜನರು ಕೂಡ ತಮ್ಮ ತಮ್ಮ ಕಲೆಗಳನ್ನು ಆ ಭಗವಂತನಿಗೆ ಪ್ರದರ್ಶಿಸುತ್ತಾ ಅದನ್ನು ಆ ಭಗವಂತನಲ್ಲಿ ಅರ್ಪಿಸ್ತಾ ಇರುವಂತಹ ದೃಶ್ಯ ನೋಡ್ತಾ ಇದ್ದೇವೆ. ಚಂಡೆಯನ್ನು ಬಾರಿಸುತ್ತಾ ಮತ್ತೆ ಕೆಲವರು ತಮ್ಮ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ, ಮತ್ತು ಕೆಲವರು ತಾಳವನ್ನು ತಡ್ತಾ ಇದ್ದಾರೆ. ಮತ್ತು ವೇದ ವಿದ್ವಾಂಸರು ವಿಶೇಷವಾಗಿ ವೇದ ಪಾರಾಯಣ ರೂಪವಾದ ಸೇವೆಯನ್ನು ದಾಸರ ಪದಗಳನ್ನು ಹಾಡುತ್ತಾ ದಾಸ ಪರಂಪರೆಯಲ್ಲಿ ಬಂದಿರತಕ್ಕಂತಹ ಜನರು ತಮ್ಮ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಹೀಗೆ ವಿಧ ವಿಧವಾದಂತಹ ಸೇವೆಗಳಿಗೆ ನಿಲಯವಾಗಿರತಕ್ಕಂತಹದ್ದು ಈ ಉತ್ಸವವಾಗಿದೆ, ಬ್ರಹ್ಮೋತ್ಸವ. ಇಂತಹ ಬ್ರಹ್ಮೋತ್ಸವದಲ್ಲಿ ನಾವೆಲ್ಲರೂ ಕೂಡ ಭಾಗಿಗಳಾಗಿ ಭಗವಂತನ ಕೃಪೆಗೆ ಪಾತ್ರರಾಗ್ತಾ ಇದ್ದೇವೆ. ವೈದೇಹಿ ಸಹಿತಂ ಸುರದ್ರುಮತಲೆ ಹೈಮೇ ಮಹಾಮಂಟಪೆ ಮಧ್ಯೆ ಪುಷ್ಪಕಮಾಸನೆ ಮಣಿಮಯೇ ವೀರಾಸನೆ ಸಂಸ್ಥಿತಂ ಅಗ್ರೆ ವಾಚಯತಿ ಪ್ರಭಂಜನಸುತೆ ತತ್ವಂ ಮುನಿಭ್ಯಃ ಪರಂ ವ್ಯಾಖ್ಯಾಂತಂ ಭರತಾದಿಭಿಃ ಪರಿವೃತಂ ರಾಮಂ ಭಜೆ ಶ್ಯಾಮಲಂ ವಾಮೇ ಭೂಮಿಸುತಾ ಪುರಸ್ತು ಹನುಮಾನ್ ಪಶ್ಚಾತ್ ಸುಮಿತ್ರಾಸುತಃ ಶತ್ರುಘ್ನೋ ಭರತಶ್ಚ ಪಾರ್ಶ್ವದಲಯೋರ್ವಾಯುವಾದಿಕೋಣೇಷ್ವಪಿ ಸುಗ್ರೀವಶ್ಚ ವಿಭೀಷಣಶ್ಚ ಯುವರಾಟ್ ತಾರಾಸುತೋ ಜಾಂಬವಾನ್ ಮಧ್ಯೆ ನೀಲಸರೋಜಕೋಮಲರುಚಿಂ ರಾಮಂ ಭಜೆ ಶ್ಯಾಮಲಂ. ಶ್ರೀರಾಮಚಂದ್ರನನ್ನು ಅತ್ಯಂತ ಭಕ್ತಿಯಿಂದ ನಾವೆಲ್ಲರೂ ಭಜಿಸ್ತಾ ಇದ್ದೇವೆ. ನಾವು ಮಾತ್ರ ಅಲ್ಲ, ಆ ಸೀತಾದೇವಿಯು ಕೂಡ, ಹನುಮಂತ, ಲಕ್ಷ್ಮಣ, ಭರತ, ಶತ್ರುಘ್ನ, ಸುಗ್ರೀವ, ವಿಭೀಷಣ, ಜಾಂಬವಂತ, ಅಂಗದ ಇವರೆಲ್ಲರೂ ಕೂಡ ಆ ಭಗವಂತನನ್ನು, ನೀಲ ಸರೋಜ ಕೋಮಲ ರುಚಿಯುಳ್ಳಂತಹ ಶ್ರೀರಾಮಚಂದ್ರನನ್ನು, ಶ್ಯಾಮಲನನ್ನು ಭಜಿಸುತ್ತಿದ್ದಾರೆ. ಆ ಕಾರ್ಯದಲ್ಲಿ ನಾವು ಕೂಡ ನಿರತರಾಗಿದ್ದೇವೆ. ಅಂತಹ ಆ ಭಗವಂತನ ದಿವ್ಯವಾದಂತಹ ಉತ್ಸವ ನಮ್ಮೆಲ್ಲರಿಗೂ ಕೂಡ ಆನಂದವನ್ನು ಉಂಟು ಮಾಡುತ್ತಾ, ಶಾಂತಂ ಶಾರದ ಚಂದ್ರ ಕೋಟಿ ಸದೃಶಂ
ಚಂದ್ರಾಭಿರಾಮಾನನಂ ವಿಕಾಸಿಕುಂಡಲಧರಂ ಚಂದ್ರಾವತಂ ಸಸ್ತುತಂ ವೀಣಾಪುಸ್ತಕ ಸಾಕ್ಷ್ಯಸೂತ್ರ ವಿಲಸದ್ವ್ಯಾಖ್ಯಾನಮುದ್ರಾಕರಂ ದೇವೇಶಂ ಭರತಾದಿಭಿಃ ಪರಿವೃತಂ ರಾಮಂ ಭಜೆ ಶ್ಯಾಮಲಂ. ಭರತಾದಿಗಳಿಂದ ಪರಿವೃತನಾದ ರಾಮನನ್ನು ನಾವು ಭಜಿಸಿ ಕೃತಕೃತ್ಯರಾಗೋಣ. ಸಂಚಿತ ರಘುಕುಲ ದೀಪಕ ಭಾವ ಸಂತೋಷ ಪ್ರಾಪಕ ಅಭಂಗ ಮಂಜುಲ ಚಾಪಕ ಶ್ರೀಪತಿ ಪುರನಾಯಕ ಶ್ರೀ ವೆಂಕಟನಾಥ ರೂಪಕ ಸಂಚಿತ ರಘುಕುಲ ದೀಪಕ ಭಾವ ಸಂತೋಷ ಪ್ರಾಪಕ ಅಭಂಗ ಮಂಜುಲ ಚಾಪಕ ಶ್ರೀಪತಿ ಪುರನಾಯಕ ಜಯ ಚಿಂತಿತಾಭೀಷ್ಟ ದಾಯಕ
ವರ್ಜನಂ ಭವಬೀಜಾನಾಂ ಅರ್ಜನಂ ಸುಖ ಸಂಪದಾಂ ತರ್ಜನಂ ಯಮದೂತಾನಾಂ ರಾಮ ರಾಮೇತಿ ಗರ್ಜನಂ. ರಾಮ ರಾಮ ಅನ್ನತಕ್ಕಂತಹ ನಾಮವನ್ನು ಜಪಿಸುತ್ತಾ ನಾವೆಲ್ಲರೂ ಕೂಡ ಆ ಭಗವಂತನನ್ನು ಶ್ರೀರಾಮಚಂದ್ರನನ್ನು ಶರಣು ಹೊಂದುತ್ತಾ ಇದ್ದೇವೆ. ಆ ಭಗವಂತನಲ್ಲಿ ವಿಶೇಷವಾದಂತಹ ಭಕ್ತಿಯನ್ನು ಮಾಡ್ತಾ ಇದ್ದೇವೆ. ಆ ಸ್ವಾಮಿಯು ಇಂದು ನಮ್ಮೆಲ್ಲರಿಗೂ ಕೂಡ ಕಾಳಿಂಗ ಮರ್ದನನ ಅಲಂಕಾರದಲ್ಲಿ ದರ್ಶನವನ್ನು ನೀಡುತ್ತಾ ಇದ್ದಾನೆ. ಶ್ರೀಕೃಷ್ಣನಾಗಿ ನಮ್ಮೆಲ್ಲರನ್ನು ಅನುಗ್ರಹಿಸ್ತಾ ಇದ್ದಾನೆ. ಕಸ್ತೂರಿ ಘನಸಾರ ಕುಂಕುಮಲ ಸಚ್ಛ್ರೀ ಚಂದನಾಲಂಕೃತಂ ಕಂದರ್ಪಾಧಿಕ ಸುಂದರಂ ಘನನಿಭಂ ಕಾಕುತ್ಸ್ಥವಂ ಷಧ್ವಜಂ ಕಲ್ಯಾಣಾಂಬರವೇಷ್ಟಿತಂ ಕಮಲಯಾಯುಕ್ತಂ ಕಲಾವಲ್ಲಭಂ ಕಲ್ಯಾಣಾಚಲಕಾರ್ಮುಕಪ್ರಿಯ ಸಖಂ ಕಲ್ಯಾಣ ರಾಮಂ ಭಜೆ ಕಲ್ಯಾಣ ರಾಮಂ ಭಜೆ. ಸ್ವಾಮಿ ಲೋಕಕ್ಕೆಲ್ಲ ಕಲ್ಯಾಣವನ್ನು ಉಂಟು ಮಾಡುತ್ತಾ ಕಲ್ಯಾಣ ರಾಮನಾಗಿ ವಿರಾಜಿಸ್ತಾ ಇದ್ದಾನೆ. ಅಂತಹ ಆ ಸ್ವಾಮಿಯನ್ನು ಕಲ್ಯಾಣ ರಾಮನನ್ನು ನಾವೆಲ್ಲರೂ ಕೂಡ ಭಜಿಸೋಣ. ಭಜೆ ರಾಮಂ ಶ್ಯಾಮಂ ಪ್ರಕೃತಿರಹಿತಂ ನಿರ್ಗುಣಮಹಂ ಎಂಬುದಾಗಿ ಆ ಸ್ವಾಮಿ ಸಾಕೇತ ನಗರದಲ್ಲಿ ಸಮಸ್ತ ಮಹಿಮಾಧಾರವಾಗಿರ್ತಕ್ಕಂತಹ ಜಗನ್ಮೋಹನನಾಗಿರ್ತಕ್ಕಂಥವನು. ಅಂತಹ ಆ ಸಾಕೇತ ನಗರದಲ್ಲಿ ರತ್ನಸ್ತಂಭ ಸಹಸ್ರ ಮಂಟಪ ಮಹಾಸಿಂಹಾಸನೆ ಸಾಂಬುಜೆ ವಿಶ್ವಾಮಿತ್ರ ವಸಿಷ್ಠ ಗೌತಮ ಶುಕವ್ಯಾಸಾದಿಭಿರ್ಮೌನಿಭಿಃ ಧ್ಯೇಯಂ ಲಕ್ಷ್ಮಣ ಲೋಕಪಾಲ ಸಹಿತಂ ಸೀತಾ ಸಮೇತಂ ಭಜೆ. ಶ್ರೀರಾಮಚಂದ್ರನನ್ನು ಅಯೋಧ್ಯೆಯಲ್ಲಿರ್ತಕ್ಕಂಥವನನ್ನು ನಾವು ಇದು ಒಂಟಿಮೆಟ್ಟು ಅನ್ನುವಂತಹ ದಿವ್ಯವಾದಂತಹ ಕ್ಷೇತ್ರದಲ್ಲಿ ಲಕ್ಷ್ಮಣ ಲೋಕಪಾಲ ಸಹಿತನಾದಂತಹ ಸೀತಾ ಸಮೇತನಾದ ಶ್ರೀರಾಮಚಂದ್ರನನ್ನು ಭಜಿಸುತ್ತಾ ಕೃತಕೃತ್ಯರಾಗ್ತಾ ಇದ್ದೇವೆ. ರಾಮಂ ಶ್ಯಾಮಾಭಿರಾಮಂ ರವಿ ಶಶಿನಯನಂ ಕೋಟಿ ಸೂರ್ಯಪ್ರಕಾಶಂ ದಿವ್ಯಂ ದಿವ್ಯಾಸ್ತ್ರಪಾಣಿಂ ಶರಮುಖದ್ ಶರಧಿಂ ಚಾರುಕೋದಂಡಹಸ್ತಂ ಕಾಲಂ ಕಾಲಾಗ್ನಿರುದ್ರಂ ರಿಪುಕುಲದಹನಂ ವಿಘ್ನವಿಚ್ಛೇದದಕ್ಷಂ ಭೀಮಂ ಭೀಮಾಟ್ಟಹಾಸಂ ಸಕಲಭಯಹರಂ ರಾಮಚಂದ್ರಂ ಭಜೇಹಂ ರಾಮಚಂದ್ರಂ ಭಜೆ. ಶ್ರೀರಾಮಚಂದ್ರ ಲೋಕಕ್ಕೆಲ್ಲ ಚಂದ್ರನಂತೆ ತಂಪಾದಂತಹ ಕಿರಣಗಳನ್ನು ನೀಡುತ್ತಾ ತನ್ನ ಕೃಪಾಪೂರ್ಣವಾದಂತಹ ದೃಷ್ಟಿಯನ್ನು ಬೀರುತ್ತಾ ರಾಮನೇ ರಾಮಚಂದ್ರನಾಗಿ ವಿರಾಜಿಸ್ತಾ ಇದ್ದಾನೆ. ಅಂತಹ ರಾಮನೇ ರಾಮಭದ್ರನಾಗಿ ಲೋಕಕ್ಕೆಲ್ಲ ಮಂಗಳವನ್ನು ಉಂಟು ಮಾಡತಕ್ಕಂಥವನಾಗಿ ವಿರಾಜಿಸ್ತಾ ಇದ್ದಾನೆ. ಆದ್ದರಿಂದ ಶ್ರೀರಾಮಂ ಭುವನೇಕ ಸುಂದರತನುಂ ಧಾರಾಧರ ಶ್ಯಾಮಲಂ ರಾಜೀವಾಯತಲೋಚನಂ ರಘುವರಂ ರಾಕೇಂದು ಬಿಂಬಾನನಂ ಕೋದಂಡಾದಿ ನಿಜಾಯುಧಶ್ರಿತಭುಜೈಃ ಭ್ರಾಂತಂ ವಿದೇಹಾತ್ಮಜಾಧೀಶಂ ಭಕ್ತಜನಾವನಂ ರಘುವರಂ ಶ್ರೀರಾಮಚಂದ್ರಂ ಭಜೆ ಎಂಬುದಾಗಿ ಶ್ರೀರಾಮಚಂದ್ರನನ್ನು ನಾವೆಲ್ಲರೂ ಕೂಡ ಭಜಿಸೋಣ. ಇದೊಂದು ಅದ್ಭುತವಾದಂತಹ ಉತ್ಸವ ಆಗಿದೆ. ಇಂತಹ ಉತ್ಸವದಲ್ಲಿ ಪಾಲ್ಗೊಂಡ ನಾವೆಲ್ಲರೂ ಕೂಡ ಧನ್ಯ ಜೀವಿಗಳು. ರಾಮಂ ಪುರಾಣ ಪುರುಷಂ ರಮಣೀಯ ವೇಷಂ ರಾಜ್ಯಾದಿರಾಜ ಮುಕುಟಾರ್ಚಿತ ಪಾದಪೀಠಂ ಸೀತಾಪತಿಂ ಸುನಯನಂ ಜಗದೇಕವೀರಂ ಶ್ರೀರಾಮಚಂದ್ರಮನಿಶಂ ಕಲಯಾಮಿ ಚಿತ್ತೆ. ಆ ಸ್ವಾಮಿಯನ್ನು ಶ್ರೀರಾಮಚಂದ್ರನನ್ನು ಅನಿಶಂ ಯಾವಾಗಲೂ ಕೂಡ ಚಿತ್ತೆ ಮನಸ್ಸಿನಲ್ಲಿ ಕಲಯಾಮಿ, ಯಾವಾಗಲೂ ಚಿಂತಿಸ್ತಾ ಇರ್ತೇನೆ, ಅವನನ್ನು ಸ್ಮರಿಸ್ತಾ ಇರ್ತೇನೆ ಎಂಬುದಾಗಿ ಆ ಭಗವಂತನಲ್ಲಿಯೇ ನನ್ನ ಮನಸ್ಸು ಇರುವಂತಹದ್ದಾಗ್ತಿದೆ. ರಾಮೇ ಚಿತ್ತಲಯ ಸದಾ ಭವತು ಮೇ ಭೋ ರಾಮ ಮಾಮುದ್ಧರ ಎಂಬುದಾಗಿ ಆ ಸ್ವಾಮಿಯನ್ನು ಪ್ರಾರ್ಥಿಸುವಂತಹದ್ದು. ಇದು ಒಂಟಿಮೆಟ್ಟು ಕ್ಷೇತ್ರ. ಅತ್ಯಂತ ಸುಂದರವಾದಂತಹ ರಮಣೀಯವಾದಂತಹ ಪರಿಸರವನ್ನು ನಾವು ವಿಹಂಗಮ ದೃಶ್ಯದ ಮುಖಾಂತರ ನೋಡ್ತಾ ಇದ್ದೇವೆ. ಬಹಳ ಎತ್ತರವಾದಂತಹ ರಾಜಗೋಪುರವನ್ನು ನಾವು ನೋಡ್ತಾ ಇದ್ದೇವೆ. ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನಾದಂತಹವನು ಲೋಕವನ್ನು ಸಂರಕ್ಷಣೆ ಮಾಡಲಿಕ್ಕಾಗಿ ಅನೇಕ ರೂಪಗಳನ್ನು ಪಡೆದಿರತಕ್ಕಂಥವನು ಮರ್ಯಾದಾ ಪುರುಷೋತ್ತಮನಾಗಿ ಭೂಲೋಕದಲ್ಲಿ ಅವತಾರವನ್ನು ಮಾಡಿ ಮಾನವ ಹೇಗೆ ಜೀವನವನ್ನು ನಡೆಸಬೇಕು ಎಂಬುದಾಗಿ
ತಾನು ನಡೆಸಿಕೊಟ್ಟು ತೋರಿಸಿಕೊಟ್ಟಂಥವನು. ಆ ಮುಖಾಂತರ ಲೋಕವನ್ನು ಅನುಗ್ರಹಿಸಿದಂತಹ ಶ್ರೀರಾಮಚಂದ್ರ ಪ್ರಭುವಿನ ಪಾದಪದ್ಮಗಳನ್ನು ನಾವೆಲ್ಲರೂ ಕೂಡ ನಮಿಸ್ತಾ ಇದ್ದೇವೆ. ಆ ಪಾದಪದ್ಮಗಳು ಆ ಕಾಳಿಂಗ ಸರ್ಪದ ಹೆಡೆಯ ಮೇಲೆ ಕುಣಿದಾಡಿರ್ತಕ್ಕಂತಹ ಪಾದಪದ್ಮಗಳು. ಅಂತಹ ಆ ಪಾದಪದ್ಮಗಳಲ್ಲಿ ಶಂಖಚಕ್ರ ಗದಾ ಪದ್ಮ ಇತ್ಯಾದಿ ವಿಶಿಷ್ಟವಾದಂತಹ ಚಿಹ್ನೆಗಳಿದ್ದಾವೆ. ಅಂತಹ ಆ ಚಿಹ್ನೆಗಳಿಂದ ಯುಕ್ತವಾಗಿರ್ತಕ್ಕಂತಹ ಸ್ವಾಮಿಯ ಚಿಕ್ಕವಾದಂತಹ ಪಾದ. ಈಕೋ ನೋಡೆ ರಂಗನಾಥನ ಚಿಕ್ಕ ಪಾದವ ಸಿಕ್ಕಿತೋ ಶ್ರೀ ಲಕ್ಷ್ಮೀಪತಿಯ ದಿವ್ಯ ಪಾದವ ಎಂಬುದಾಗಿ ದಾಸರು ವರ್ಣಿಸುತ್ತಾರೆ. ಲಲನೆ ಲಕ್ಷ್ಮಿ ಅಂಕದಲ್ಲಿ ನಲಿವ ಪಾದವ, ಜಲಜಾಸನ ಅಭೀಷ್ಟಗಳೆಲ್ಲ ಪೂರೈಸುವ ಪಾದವ, ಖಳರ ಮೆಟ್ಟಿ ಕಂಸಾಸುರನ ಒದ್ದ ಪಾದವ, ಬಲಿಯ ಮೆಟ್ಟಿ ಭಾಗೀರಥಿಯ ಪಡೆದ ಪಾದವ ಎಂಬುದಾಗಿ ಆ ವಿಶಿಷ್ಟವಾಗಿರತಕ್ಕಂತಹ ಆ ಸ್ವಾಮಿಯ ಪಾದದ ಮಹಿಮೆಯನ್ನು ವರ್ಣಿಸುತ್ತಾ ದಾಸರು ಅತ್ಯಂತ ಅದ್ಭುತವಾದಂತಹ ಗೀತೆಯನ್ನು ಲೋಕಕ್ಕೆ ಕೊಟ್ಟಿರುವಂತಹದ್ದು ದಾಸರ ಪದ್ಯವನ್ನು. ಅಂತಹ ಆ ಸರ್ವ ಮಹಿಮೋಪೇತವಾದಂತಹ ಪಾದಪದ್ಮಗಳನ್ನು ಕಾಳಿಂಗನ ಹೆಡೆಯ ಮೇಲೆ ಇರಿಸಿ ನರ್ತನವನ್ನು ಮಾಡುತ್ತಾ ಲೋಕಕ್ಕೆಲ್ಲ ವಿಶೇಷವಾದಂತಹ ಅನುಗ್ರಹವನ್ನು ಮಾಡಿದ್ದಾನೆ ಕೋದಂಡರಾಮಸ್ವಾಮಿ. ತನ್ನ ಕೃಷ್ಣನ ದಿವ್ಯವಾದಂತಹ ಲೀಲೆಗಳನ್ನು ಅವತಾರದ ಮುಖಾಂತರ, ಅಲಂಕಾರದ ಮುಖಾಂತರ ಲೋಕಕ್ಕೆ ಈಗ ಸಾರಿ ಹೇಳುತ್ತಾ ನಮ್ಮೆಲ್ಲರ ಸಮೀಪಕ್ಕೆ ಬಂದು ವೈಭವ ಪೂಜೆಯನ್ನು ಪಡೆದುಕೊಳ್ಳುತ್ತಿದ್ದಾನೆ. ಅಂತಹ ಸ್ವಾಮಿಯ ದಿವ್ಯವಾದಂತಹ ಬ್ರಹ್ಮೋತ್ಸವದಲ್ಲಿ ಕಾಳಿಂಗ ಮರ್ದನ ಅಲಂಕಾರದಲ್ಲಿ ನಮ್ಮೆಲ್ಲರನ್ನು ಅನುಗ್ರಹಿಸ್ತಾ ಇರುವಂತಹ ಕೋದಂಡರಾಮಸ್ವಾಮಿಯ ಪಾದಪದ್ಮಗಳನ್ನು ಆಶ್ರಯಿಸುತ್ತಾ ನಾವೆಲ್ಲರೂ ಕೂಡ ಧನ್ಯರಾಗೋಣ. ಮಂಗಳಂ ಕೋಸಲೇಂದ್ರಾಯ ಮಹನೀಯ ಗುಣಾತ್ಮನೆ ಚಕ್ರವರ್ತಿ ತನೂಜಾಯ ಸಾರ್ವಭೌಮಾಯ ಮಂಗಳಂ ಎಂಬುದಾಗಿ ಚಕ್ರವರ್ತಿಯ ಮಗನಾಗಿರ್ತಕ್ಕಂತಹ ಸಾರ್ವಭೌಮನಾದಂಥವನು ಇವನು, ಸರ್ವಭೂಮಿಗೆ ಅಧಿಪತಿಯಾಗಿರ್ತಕ್ಕಂಥವನು. ಅಂಥವನಿಗೆ ಮಂಗಳವನ್ನು ನಾವೆಲ್ಲರೂ ಕೂಡ ಪಾಡೋಣ. ಮಂಗಳಂ ಭಗವಾನ್ ವಿಷ್ಣು ಮಂಗಳಂ ಮಧುಸೂದನ ಮಂಗಳಂ ಪುಂಡರೀಕಾಕ್ಷೋ ಮಂಗಳಂ ಗರುಡಧ್ವಜ ಮಂಗಳಂ ಕೋಸಲೇಂದ್ರಾಯ ಮಹನೀಯ ಗುಣಾಬ್ಧಯೇ ಚಕ್ರವರ್ತಿ ತನೂಜಾಯ ಸಾರ್ವಭೌಮಾಯ ಮಂಗಳಂ. दशरथ राम निज सत्य काम नमो नमो काकुत्स राम राम दशरथ राम निज सत्य काम नमो नमो काकुत्स राम राम दशरथ राम. करुणानिधि राम कौसल्यानन्दन राम परम पुरुष सीतापति राम. करुणानिधि राम कौसल्यानन्दन राम परम पुरुष सीतापति राम. शरधि बंधन राम शरधि बंधन राम सवन रक्षक राम गुरुतर रविवंश कोदंड राम. शरधि बंधन राम सवन रक्षक राम गुरुतर रविवंश कोदंड राम राम दशरथ राम.
ಧನುಜಹರಣ ರಾಮ ದಶರಥ ಸುತ ರಾಮ ವಿನುತಾಮರ ಸ್ತೋತ್ರ ವಿಜಯ ರಾಮ ಧನುಜಹರಣ ರಾಮ ದಶರಥ ಸುತ ರಾಮ ವಿನುತಾಮರ ಸ್ತೋತ್ರ ವಿಜಯ ರಾಮ ಮನುಜಾವತಾರ ರಾಮ ಮನುಜಾವತಾರ ರಾಮ ಮಹನೀಯ ಗುಣ ರಾಮ ಅನಿಲಜ ಪ್ರಿಯ ರಾಮ ಅಯೋಧ್ಯ ರಾಮ ಮನುಜಾವತಾರ ರಾಮ ಮಹನೀಯ ಗುಣ ರಾಮ ಅನಿಲಜ ಪ್ರಿಯ ರಾಮ ಅಯೋಧ್ಯ ರಾಮ ರಾಮ ದಶರಥ ರಾಮ ಸುಲಲಿತ ಯಶ ರಾಮ ಸುಗ್ರೀವ ವರದ ರಾಮ ಕಲುಷ ರಾವಣ ಭಯಂಕರ ರಾಮ